ಮೂರನೇ ಬಾರಿ T20 ವಿಶ್ವಕಪ್ ಗೆದ್ದು ಭಾರತ ಇತಿಹಾಸವನ್ನು ಬರೆದಿದೆ. 2007, 2024, ಈಗ 2026. ನನ್ನ ನೆನಪಿದೆ, ಕ್ರಿಕೆಟನ್ನು ತುಂಬ ಸೀರಿಯಸ್ ಆಗಿ ನೋಡೋದಕ್ಕೆ ನಾನು ಶುರು ಮಾಡಿದ್ದು 1999ರಿಂದ 99ಇಂದ ಆಲ್ಮೋಸ್ಟ್ 99, 2003, 2007ವರೆಗೂ ಬ್ಯಾಕ್ ಟು ಬ್ಯಾಕ್ ಆಸ್ಟ್ರೇಲಿಯಾ ವಿಶ್ವಕಪ್ಪನ್ನು ಗೆದ್ದ ನಂತರ ಬಹುತೇಕ ವರ್ಷಗಳ ಕಾಲ ಈ ಟಾಸ್ ವಿಚಾರ ಹೇಗಾಗ್ತಂದರೆ, ಆಸ್ಟ್ರೇಲಿಯಾ ಯಾವುದೇ ಟೀಮ್ ಮೇಲೆ ಮ್ಯಾಚ್ ಆಡಲಿ, ಟಾಸ್ ಗೆತ್ತು ಅಂದರೆ ಆಸ್ಟ್ರೇಲಿಯಾ ಗೆತ್ತು ಅಂತಲೇ ಅರ್ಥ. ಟಾಸ್ ಸೋತ್ರು ಆಸ್ಟ್ರೇಲಿಯಾ ವಿನ್ ಆಯಿತು ಅಂತ ಅರ್ಥ. ಅಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಸಿಕ್ಕಾಪಟ್ಟೆ ರನ್ ಹೊಡಿತಾರೆ ಅನ್ನೋದೊಂದು ಒಂದು ಭಯ, ಫಸ್ಟ್ ಬೌಲಿಂಗ್ ಮಾಡಿದ್ರೆ ಬೇಗ ಆಲ್ಔಟ್ ಮಾಡ್ತಾರೆ ಎದುರಾಳಿಗಳನ್ನ ಅನ್ನುವಂಥ ಒಂದು ಭಯ. ಅದು ಈಗ ನಮಗೆ ಅಪ್ಲೈ ಆಗಿದೆ. ಭಾರತೀಯ ಕ್ರಿಕೆಟ್ ತಂಡ ಕಳೆದ 10 ವರ್ಷಗಳಿಂದ ಆಡ್ತಿರುವಂತಹ ಆಟ, ಅದು 2011 ವಿಶ್ವಕಪ್ ಗೆದ್ದ ನಂತರ ಭಾರತ ತಂಡ ಕಂಡುಕೊಂಡಂಥ ಒಂದು ಲಯ ಹಾಗೂ ಒಂದು ಕನ್ವಿಕ್ಷನ್ ಟುವರ್ಡ್ಸ್ ದ ರೈಟ್ ಗೇಮ್ ಅಂತ ಬಂದಾಗ ಭಾರತ ಈಗ ಹೇಗಾಗಿದೆ ಅಂದರೆ, ಇಂಡಿಯಾ ಜೊತೆ ಯಾವುದೇ ಟೀಮ್ ಮ್ಯಾಚ್ ಆಡಲಿ, ಟಾಸ್ ಗೆದ್ದರೆ ಬೇಗ ಆಲ್ಔಟ್ ಮಾಡಿಬಿಡ್ತಾರೆ ಇಂಡಿಯಾದವರು ಅನ್ನುವಂಥದ್ದು ಭಯ. ಟಾಸ್ ಸೋತ್ರೆ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡಿತಾರೆ, ಹೇಗೆ ಚೇಸ್ ಮಾಡೋದು ಅನ್ನೋಂಥ ಭಯ. ಈ ಭಯ ಹುಟ್ಟಿಸಿರುವಂತಹ ತಂಡ ನಮ್ಮ ಹೆಮ್ಮೆ ಭಾರತೀಯ ತಂಡ. ಧೋನಿಯವರು 2007ರಲ್ಲಿ ಒಂದು ಕಪ್ಪನ್ನು ದೊಡ್ಡ ಮಟ್ಟದ ಸಂಭ್ರಮದೊಂದಿಗೆ ಹರ್ವಿಂದರ್ ಸಿಂಗ್ ಅವರ ಬೌಲಿಂಗನ್ನು ನಾವು ಇವತ್ತು ನೆನೆಸ್ಕೋತೀವಿ. ಹಾಗೆ 2024ರಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವ, ಈಗ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವ, ಸಂಜು ಸ್ಯಾಮ್ಸನ್ನು ಮತ್ತು ನಮ್ಮ ಓಪನರ್ ಬ್ಯಾಟ್ಸ್ಮನ್ಗಳು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಬೌಲಿಂಗಲ್ಲಿ ಅಕ್ಷರ್ ಪಟೇಲ್, ನಮ್ಮ ಬೂಮ್ರಾ, ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಆದಂತಹ ಒಂದು ಕ್ರಿಕೆಟ್ ತಂಡ ಭಾರತದ ಮಡಿಲಿಗೆ 3ನೇ T20 ವಿಶ್ವಕಪ್ಪನ್ನು ತಂದುಕೊಟ್ಟಿದೆ. 150 ಕೋಟಿ ಭಾರತೀಯರ ಕನಸು. ನಿನ್ನೆ ರೆಕಾರ್ಡ್ ಬ್ರೇಕ್ ಆಗಿದೆ. ಅಂದರೆ 1 ಲಕ್ಷಕ್ಕೂ ಹೆಚ್ಚು ಜನ ಲೈವಲ್ಲಿ ಮ್ಯಾಚನ್ನು ನೋಡಿದರೆ ಆಲ್ಮೋಸ್ಟ್ 90% ಆಫ್ ದ ಅಂದರೆ ಕ್ರಿಕೆಟ್ ಪ್ರೇಮಿಗಳು ಕೆಲವರು ಮೊಬೈಲಲ್ಲಿ, ಕೆಲವರು ಟಿ ವಿಯಲ್ಲಿ, ಕೆಲವರು ಲ್ಯಾಪ್ಟಾಪಲ್ಲಿ ಮ್ಯಾಚ್ ನೋಡಿದ್ದಾರೆ. ಯಾವಾಗ ಸ್ಕೋರು 250+ ಆಯಿತು, ಗೆಲುವು ಕನ್ಫರ್ಮ್ ಆಗಿತ್ತು. ಯಾವಾಗ ನ್ಯೂಜಿಲೆಂಡ್ ಅವರ 3 ವಿಕೆಟ್ ಬಿತ್ತು, ಇನ್ನೂ ಗೆಲುವು ಕನ್ಫರ್ಮ್ ಆಯಿತು. ಗೆಲುವನ್ನು ಸಂಭ್ರಮಿಸಿದ್ದೀವಿ. ಹಾಗಿದ್ರೆ ಇನ್ನು ಮುಂದೆ ಬಹಳಷ್ಟು ವರ್ಷಗಳ ಕಾಲ ಭಾರತದ ವಿರುದ್ಧ ಯಾರೇ ಆಟ ಆಡಲಿ, ಅವರಿಗೆ ಟಾಸ್ ಸೋತ್ರೂ ಭಯ, ಟಾಸ್ ಗೆದ್ದರೂ ಭಯ. ಯಾಕೆಂದರೆ ಮ್ಯಾಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೋಲೋ ಭಾರತ್ ಮಾತಾ ಕಿ.